ನಮಸ್ಕಾರ ವೀಕ್ಷಕರೇ, ನಾವು ಬಡವರಾಗಿ ಹುಟ್ಟಿದರೆ ಅದು ನಮ್ಮ ತಪ್ಪಲ್ಲ, ಬಡವರಾಗಿ ಸತ್ತರೆ ಅದು ನಮ್ಮ ತಪ್ಪು ಎನ್ನುವ ಮಾತು ನೀವು ಕೇಳಿರಬಹುದು. ಸಾಮಾನ್ಯರು, ಮಧ್ಯಮ ವರ್ಗದ ಜನರು ನಿಜಕ್ಕೂ ಶ್ರೀಮಂತರಾಗಬಹುದೇ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು. ಈ ಕೆಳಗಿನ 8 ಬದಲಾವಣೆಗಳನ್ನು ನಾವು ಮಾಡಿಕೊಳ್ಳುವುದರಿಂದ ನಾವು ಕೂಡ ಶ್ರೀಮಂತರಾಗಬಹುದು. ಅದು ಯಾವುದೆಂದು ನೋಡುವ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಇಲ್ಲದಿದ್ದರೆ ಈ ವಿಡಿಯೋ ನಿಮಗೆ ಅರ್ಥವಾಗುವುದಿಲ್ಲ. ಸ್ನೇಹಿತರೆ, ಆ 8 ಬದಲಾವಣೆಗಳು ಯಾವುದೆಂದರೆ: 1. ಸಾಮಾನ್ಯ ಜನರು ಮತ್ತು ಕೆಳ ಮಧ್ಯಮ ವರ್ಗದವರು ನಾಳೆಯ ಬಗ್ಗೆ ಯೋಚಿಸುವುದು ಕೂಡ ಬಹಳ ಕಡಿಮೆ. ಗುಬ್ಬಚ್ಚಿಯಂತೆ ಕೂಡಿಟ್ಟ ಹಣ ದೊಡ್ಡದಾಗಿ ಬೆಳೆಯುವ ವೇಳೆಗೆ ನಾವಿರುತ್ತೇವೋ ಇಲ್ಲವೋ ಎನ್ನುವ ಭಾವನೆ ಅವರದು. ಹಾಗೊಮ್ಮೆ ಉಳಿಸಿದರೂ ಆ ಹಣವನ್ನು ಬೆಳೆಸುವ ದಾರಿ ಅವರಿಗೆ ತಿಳಿದಿರುವುದಿಲ್ಲ. ಅದೇ ಸಿರಿವಂತರು ಹೂಡಿಕೆಯ ಬಗ್ಗೆ ಗಮನ ನೀಡುತ್ತಾರೆ. ಎಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚು ಲಾಭದಾಯಕ ಎನ್ನುವುದನ್ನು ಅವರು ಸದಾ ಚಿಂತಿಸುತ್ತಿರುತ್ತಾರೆ. ಹೀಗಾಗಿ ಇವರ ಉಳಿಸುವ ಸಾಮರ್ಥ್ಯ ಕೂಡ ಹೆಚ್ಚಿರುತ್ತದೆ. ಉಳಿಸಿದ ಹಣವನ್ನು ಜಾಸ್ತಿ ಮಾಡುವ ದಾರಿಗಳನ್ನು ಅವರು ಕಂಡುಕೊಳ್ಳುತ್ತಾರೆ. ನಾಳೆ ನಮ್ಮದು ಎನ್ನುವ ವಿಶ್ವಾಸ ಅವರಲ್ಲಿ ಇರುತ್ತದೆ. 2. ಸಿರಿವಂತರು ಮೊದಲು ಎಷ್ಟು ಉಳಿಸಬೇಕು ಎನ್ನುವ ಆಲೋಚನೆಯನ್ನು ಮಾಡಿರುತ್ತಾರೆ. ಅಲ್ಲದೆ ಅವರು ಮನಸ್ಸಿಗೆ ಬಂದ ತಕ್ಷಣ ಖರ್ಚು ಮಾಡುವುದಿಲ್ಲ. ಕೊಳ್ಳಲು ಬಯಸಿದ ವಸ್ತು ಆಸ್ತಿಯಾಗುತ್ತದೆಯೋ ಇಲ್ಲವೇ ಲಯಬಿಲಿಟಿಯ ಎನ್ನುವುದನ್ನು ಸಿರಿವಂತರು ಕೊಳ್ಳುವ ಮುನ್ನ ಯೋಚಿಸುತ್ತಾರೆ. ಆದರೆ ಬಡ ಅಥವಾ ಮಧ್ಯಮ ವರ್ಗದ ಜನರು ಈ ಅಂಶವನ್ನು ಮರೆತು ಬಿಡುತ್ತಾರೆ. ಅವರು ಹಣ ಬಂದ ತಕ್ಷಣ ಏನಾದರೂ ತೆಗೆದುಕೊಳ್ಳುತ್ತಾರೆ. 3. ಮಧ್ಯಮ ವರ್ಗದವರು ಸ್ವಲ್ಪ ಹೆಚ್ಚು ಹಣ ಬಂದರೆ ಐಷಾರಾಮಿ ಕಾರಿಗಾಗಿ ಸಾಲ ಮಾಡಿಕೊಳ್ಳುತ್ತಾರೆ. ಕಾರು ನಮಗೆ ಬೇಕೇ, ಅವಶ್ಯಕತೆ ಇದೆಯೇ ಎನ್ನುವ ಪ್ರಶ್ನೆಯನ್ನು ಅವರು ಹಾಕಿಕೊಳ್ಳುವುದಿಲ್ಲ. ಸಮಾಜದಲ್ಲಿ ನಾವು ಒಂದು ಮಟ್ಟದಲ್ಲಿ ಇದ್ದೇವೆ ಎನ್ನುವುದನ್ನು ತೋರ್ಪಡಿಸಿಕೊಳ್ಳಲು ಕಾರು ಖರೀದಿ ಮಾಡಿರುತ್ತಾರೆ. ಸಿರಿವಂತರು ಕಾರನ್ನು ಕೊಳ್ಳುವ ಬದಲು ಕಾರಿನ ಕಂಪನಿ ಶೇರನ್ನು ಕೊಳ್ಳುತ್ತಾರೆ. ಈಗ ನಿಮ್ಮ ಮನಸ್ಸಿನಲ್ಲಿ ಹಾಗಾದರೆ ಶ್ರೀಮಂತರು ಕಾರು ಕೊಳ್ಳುವುದಿಲ್ಲವೇ ಎನ್ನುವ ಪ್ರಶ್ನೆ ಬರಬಹುದು. ಶ್ರೀಮಂತರು ಸಾಮಾನ್ಯ ಕಾರು ಅಲ್ಲ, ಐಷಾರಾಮಿ ಕಾರುಗಳನ್ನು ಕೊಳ್ಳುತ್ತಾರೆ. ಯಾಕೆಂದರೆ ಆ ಕಾರಿನ ಬೆಲೆಯ 100 ಪಟ್ಟು ಆದಾಯವಿರುತ್ತದೆ. ಆದಾಯದ ಮೂಲವನ್ನು ಅವರು ಭದ್ರ ಮಾಡಿಕೊಂಡಿರುತ್ತಾರೆ. 5. ಮಧ್ಯಮ ವರ್ಗದ ಜನರು 10 ವರ್ಷಗಳ ಹಿಂದೆ ಕಲಿತ ಯಾವುದೇ ಒಂದು ವಿಷಯ ಜೀವನ ಪೂರ್ತಿ ನಮಗೆ ಅನ್ನ ಹಾಕುತ್ತದೆ ಎಂದು ಅದೇ ಒಂದು ಕೆಲಸದಲ್ಲಿ ಜೀವನ ಪೂರ್ತಿ ಕಾಲ ಕಳೆಯುತ್ತಾರೆ. ಕಲಿಯುವ ಶಕ್ತಿ, ಸಮಯ ಯಾವುದು ಅವರ ಬಳಿ ಇರುವುದಿಲ್ಲ. ಆದರೆ ಶ್ರೀಮಂತರು, ಅವರಿಗೆ ಯಾವುದಾದರೂ ವಿಷಯದ ಬಗ್ಗೆ ಅತಿಯಾದ ಆಸಕ್ತಿ ಇರುತ್ತದೆ. ಶ್ರೀಮಂತನಾಗಲು ಬಯಸುವವರು ಸದಾ ಕಲಿಯುತ್ತಾರೆ, ನಿತ್ಯವೂ ಬದಲಾವಣೆಯನ್ನು ಮಾಡಿಕೊಳ್ಳುತ್ತಾರೆ. 6. ಬಡ ಮತ್ತು ಮಧ್ಯಮ ವರ್ಗದ ಜನ ಬದಲಾವಣೆಗೆ ಬಹಳ ಅಂಜುತ್ತಾರೆ. ಆದರೆ ಸಿರಿವಂತರು ಬದಲಾವಣೆಗೆ, ಹೊಸ ಸವಾಲಿಗೆ ಸದಾ ಸಿದ್ಧರಿರುತ್ತಾರೆ. 7. ಸಾಮಾನ್ಯ ಜನರು ಸಣ್ಣ ಸಣ್ಣ ಜಯವನ್ನು ಕೂಡ ದೊಡ್ಡ ಸಾಧನೆ ಅನ್ನುವಂತೆ ಬಿಂಬಿಸಿಕೊಂಡು ಅದರಲ್ಲಿ ಮುಳುಗಿ ಹೋಗುತ್ತಾರೆ. ಆದರೆ ಶ್ರೀಮಂತರು ಜಯ ಕಂಡರೂ ಅದನ್ನು ತೋರ್ಪಡಿಸುವುದಿಲ್ಲ. ಅದರ ನಡುವೆ ಕೆಲಸ ಮಾಡುವುದನ್ನು ನಿಲ್ಲಿಸುವುದಿಲ್ಲ. 8. ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಗೊತ್ತಿದೆ ಅವರು ಸಿರಿವಂತರಲ್ಲ ಎನ್ನುವುದು. ಆದರೆ ಸಮಾಜದ ಮುಂದೆ ಶ್ರೀಮಂತರೆಂದು ತೋರಿಸಿಕೊಳ್ಳುವುದು ಮಧ್ಯಮ ವರ್ಗದ ಜನರು ಮಾತ್ರ. ಸಿರಿವಂತರು ನಮ್ಮ ಕನಸಿನ ಪ್ರಾಜೆಕ್ಟ್ಗಳಿಗೆ ಹಣವನ್ನು ಸುರಿಯುತ್ತಾರೆ. ಅವರಿಗೆ ಜಗತ್ತಿನ ಜನ ನಮ್ಮ ಬಗ್ಗೆ ಏನೆಂದುಕೊಳ್ಳುತ್ತಾರೆ ಎನ್ನುವುದರ ಬಗ್ಗೆ ಚಿಂತೆ ಇರುವುದಿಲ್ಲ. ಒಂದರಲ್ಲಿ ಸಿಕ್ಕ ಯಶಸ್ಸು ಅವರನ್ನು ಇನ್ನೊಂದು ಹೊಸ ಪ್ರಾಜೆಕ್ಟ್ನಲ್ಲಿ ದುಡಿಯಲು ಪ್ರೇರೇಪಿಸುತ್ತದೆ. ಬಡತನ ಮತ್ತು ಸಿರಿತನ ಎನ್ನುವುದು ನಮ್ಮ ಚಿಂತನೆಯ ಮೇಲೆ ನಿಂತಿದೆ. ಒಟ್ಟಿನಲ್ಲಿ ಯಾರ ಚಿಂತನೆ ಬಡವಾಗಿದೆ ಅವರು ಆರ್ಥಿಕವಾಗಿ ಬಡವರಾಗಿ ಉಳಿಯುತ್ತಾರೆ. ನಮ್ಮ ಚಿಂತನೆ ನಮ್ಮನ್ನು ಸಿರಿವಂತಿಕೆಯ ಕಡೆಗೆ ಒಯ್ಯುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇನ್ನಷ್ಟು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.